ಮಕರ ರಾಶಿಯವ್ರ ಮನೇಲಿ ಯಾವಾಗಲೂ ನೀವು ನಿಮ್ಮ ಮಕರ ರಾಶಿಯವ್ರ ಮನೇಲಿ ಕಳಸ ತೆಂಗಿನಕಾಯಿ ಯಾವಾಗಲೂ ತೆಂಗಿನಕಾಯಿ ಸ್ಟಾಕ್ ಇಡಬೇಕು. ಯಾಕಂದರೆ ಯಾವುದಾದ್ರೂ ಒಂದು ವಸ್ತು ಆ ರಾಶಿಯವ್ರಿಗೆ ಯಾವ ವಸ್ತು ತುಂಬ ಪಾಸಿಟಿವ್ ಆಗುತ್ತೋ ಅದನ್ನು ಮನೇಲಿ ಇಟ್ಕೊಂಡಾಗ ಅದು ವೃದ್ಧಿ ಆಗ್ತಾ ಇರುತ್ತೆ. ನಮ್ಮ ಅಷ್ಟೈಶ್ವರ್ಯ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಮನೇಲಿ ಯಾವಾಗಲೂ ಕಳಸ ಇಡಬೇಕಾಗುತ್ತೆ. ಇವಾಗ ದೇವಸ್ಥಾನಗಳಲ್ಲಿ ನೋಡಿರ್ತೀರ, ಎಲ್ಲ ದೇವಸ್ಥಾನದ ಮುಂದೆನೂ ಒಂದೊಂದು ಸಣ್ಣ ಕಲ್ಯಾಣಿ ಇಟ್ಟಿರ್ತಾರೆ. ಆ ಕಲ್ಯಾಣಿಯಲ್ಲಿ ತುಂಬ ಮೀನುಗಳನ್ನು ಬಿಟ್ಟಿರ್ತಾರೆ. ಅದೆಲ್ಲೋ ಒಂದು ಕಡೆ ಆ ದೇವಸ್ಥಾನದ ಒಂದು ದೃಷ್ಟಿ ಹೋಗೋದಕ್ಕೆ ಮತ್ತು ಆ ದೇವಸ್ಥಾನಕ್ಕೆ ಪಾಸಿಟಿವ್ ಬರಲಿ ಅಂತ ಎಲ್ಲ ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಒಂದು ಮೀನುಗಳನ್ನ ಬಿಟ್ಟು ಸಾಕ್ತಾ ಇರ್ತಾರೆ. ಮತ್ತು ಮಕರ ರಾಶಿಯವರು ನೋಡಿ, ಮಕರ ರಾಶಿಯವರು ಸಮುದ್ರ ಸ್ನಾನ ಅಥವಾ ಹರಿಯೋ ನದಿ ನೀರು ಸ್ನಾನ ಈ 45 ದಿನದಲ್ಲಿ ಯಾವಾಗ ಬೇಕಾದರೂ ಮಾಡಿ. ನಿಮಗಿದ್ರೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ನದಿಗಳಿದ್ದರೆ ಖಂಡಿತ ದಿನ ಮಾಡಿದ್ರು ಕೂಡ 45 ದಿನ ನೀವೇನು ಅಂದ್ಕೊಂಡಿರ್ತೀರೋ ಅದೆಲ್ಲವೂ ಪಾಸಿಟಿವ್ ಆಗತ್ತೆ. 45 ದಿನವೂ ಮೀನಿಗೆ ಊಟ ಹಾಕಿ. ಮೀನಿಗೆ ಊಟ ಹಾಕೋದು ಅಂದರೆ ಎಲ್ಲೋ ಹೋಗಿ ಹಾಕೋದಲ್ಲ, ನಿಮ್ಮ ಮನೇಲೇ ಒಂದು ಚಿಕ್ಕ ಫಿಶ್ ಟ್ಯಾಂಕ್ ತಂದು ಅದರಲ್ಲಿ 1-2 ಮೀನು ಬಿಟ್ಟು ಅದಕ್ಕೆ ಡೈಲಿ ನೀವು ನಿಮ್ಮ ಕೈಯಾರ ಊಟ ಹಾಕ್ತಾಯಿರಿ. ಅಥವಾ ಎಲ್ಲಾದರೂ ನಿಮಗೆ ಆಗಲ್ಲ, ನಮಗೆ ಮೀನು ಸಾಕೋಕ್ಕಾಗಲ್ಲ ಅಂತಂದರೆ ಇರೋ ಕಡೆ ಹೋಗಿ ಕೊಡಿ. ಅಥವಾ ಯಾರಾದರೂ ನಿಮ್ಗೆ ಗೊತ್ತಿರೋರು ಸಾಕಿದ್ರೆ ಅದಕ್ಕೊಂದು ಫುಡ್ಡು ಏನಾದರೂ ಕೊಡಿಸಿ, ತುಂಬ ಒಳ್ಳೆಯದಾಗತ್ತೆ. ಮತ್ತು ಮಕರ ರಾಶಿಯವರು ಅತಿ ಹೆಚ್ಚು 45 ದಿನವೂ ಬಿಡ್ದಿರ ಖರ್ಜೂರ ತಿಂತ ಬಂದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಮಕರ ರಾಶಿಯಲ್ಲಿ ತುಂಬ ಶ್ರೀಮಂತರು ಮನೆಯವರು ಇರ್ತಾರೆ, ತುಂಬ ಶ್ರೀಮಂತರಾಗಿ ಹುಟ್ಟಿರ್ತಾರೆ. ಶ್ರೀಮಂತರಾಗ್ತಾರೆ, ಝೀರೋ ಬ್ಯಾಲೆನ್ಸಲ್ಲಿದ್ದರೂ ತುಂಬ ಶ್ರೀಮಂತರಾಗ್ತಾರೆ. ಮತ್ತು ಈ 19ನೇ ತಾರೀಕು ನೋಡಿ, ಈ ವರ್ಷ 19ನೇ ತಾರೀಕು ಇವತ್ತಿನ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಈ ವರ್ಷ, ಅದರಲ್ಲೂ ಮಕರ ರಾಶಿಯವರಾಗಿದ್ದರೆ ಸೂಪರ್ ಲಕ್. ಇನ್ನೂ 19ನೇ ತಾರೀಕಾಗಿದ್ದು ಮಕರ ರಾಶಿಯವರಾಗಿದ್ದರೆ ಇನ್ನೂ ಪಾಸಿಟಿವ್ ಜಾಸ್ತಿ. 19ನೇ ತಾರೀಕು ಹುಟ್ಟಿರೋರಿಗೆ ನೋಡಿ, ಈ ವರ್ಷ ಕೋರ್ಟು ಕೇಸು ಪ್ರಾಬ್ಲಮ್ ಏನೇನಿರುತ್ತೋ ಅದೆಲ್ಲ ಕೂಡ ಡಿಕ್ಲೇರ್ ಆಗ್ತಾ ಹೋಗುತ್ತೆ. 2026ಕ್ಕೆ ಈ 19 ಅನ್ನೋದು ಕೂಡ ತುಂಬ ಪಾಸಿಟಿವ್ ಇರುತ್ತೆ. ಅದೇ ರೀತಿ ಮಕರ ರಾಶಿಯಲ್ಲಿ ನೋಡಿ, ಶಾರುಖ್ ಖಾನ್ ಆಗಿರ್ಬೋದು, ರಜನಿಕಾಂತ್ ಆಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಇವರೆಲ್ಲರೂ ಯಾಕಂದರೆ ಅತಿ ಹೆಚ್ಚು ಸಿನಿಮಾದವರು, ಸೀರಿಯಲ್ ಅವರು ಇವರೆಲ್ಲರೂ ಕೂಡ ಈ ಮಕರ ರಾಶಿಯಲ್ಲಿ ಹುಟ್ಟಿರೋರೇ ಜಾಸ್ತಿ ಈ ಫೀಲ್ಡಲ್ಲಿರೋದು. ನಾವು ಸಾಕಷ್ಟು ಕೆಲವೊಂದು ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀವಿ ಅವ್ರ ಲೈಫಲ್ಲಿ. ಮಕರ ರಾಶಿಯವ್ರಿಗೆ ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟು ಅಂತಂದರೆ, ಮಕರ ರಾಶಿಯವರು ಅತಿ ಹೆಚ್ಚು ಸ್ಮೋಕ್ ಮಾಡೋದು ಜಾಸ್ತಿ, ಅಂದರೆ ಜಾಯಿಂಟ್ ಸ್ಮೋಕರ್ ಆಗಿರ್ತಾರೆ. ಆದರೆ ಬೇಗ ಅದರಿಂದ ಹೊರಗಡೆ ಬರ್ತಾರೆ. ಮತ್ತು ಮಕರ ರಾಶಿಯವ್ರ ಮನೇಲಿ ಎ ಇಂದ ಅಕ್ಷರ ಯಾರು ಇಟ್ಕೋತಾರೆ, ಎ ಇಂದ ಅಕ್ಷರ ಇಟ್ಕೊಳ್ಳೋರಿಗೆ ಅವ್ರ ಮಕ್ಕಳಿಗೆ ಎ ಅಕ್ಷರದಿಂದ ಹೆಸರಿಟ್ರೆ ಖಂಡಿತ ಒಂದಲ್ಲ ಒಂದು ಪ್ರಾಬ್ಲಮ್ಮು. ಮಕರ ರಾಶಿಯವ್ರಿಗೆ ಪ್ರಾಬ್ಲಮ್ ಇಲ್ಲ, ಮಕರ ರಾಶಿಯವ್ರ ಮಕ್ಕಳಿಗೆ ಎ ಇಂದ ಹೆಸರಿಡಬೇಡಿ. ಯಾಕಂದರೆ ಸೂರ್ಯ ಮೇಷರಾಶಿಗೆ ಆಗಲ್ಲ, ಮಕರ ರಾಶಿಗೂ ಮೇಷರಾಶಿಯಲ್ಲಿ ನೀಚನಾಗಿರ್ತಾನೆ. ಅಲ್ಲಿ ಎಲ್ಲೋ ಒಂದು ಕಡೆ ಎ ಇಂದ ಹೆಸರಿಟ್ಟು ಕರಿತಾ ಹೋದರೆ ಅದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನೀವು ರಜನಿಕಾಂತ್ ಎಲ್ಲ ಎಕ್ಸಾಂಪಲ್, ರಜನಿಕಾಂತ್ ಅವರಾಗಿರ್ಬೋದು, ಮತ್ತು ಶಾರುಖ್ ಖಾನ್ ಅವ್ರ ಮಕ್ಳ ನೇಮ್ ಕೂಡ ಎ ಇಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲ ನೋಡ್ತಾ. ಹೌದು, ಎ ಇಂದ ಹೆಸರಿಟ್ಟಿರೋರ ಮನೇಲಿ ಅದನ್ನ, ಯಾಕಂದ್ರೆ ಇವಾಗ ಮಕ್ಳ ಹೆಸರಿಟ್ಟಾಗ ಒಂದು 10 ಸತಿನಾದ್ರೂ ಅವ್ರ ಹೆಸರು ಕರೀತಾರೆ. ಆ ಎ ಅನ್ನೋ ಅಕ್ಷರ ಬಂದು ಸೂರ್ಯ ಅಲ್ವಾ. ಸೊ ಅದಕ್ಕೇನಾಗತ್ತೆ ಅಲ್ಲಿ, ಯಾಕಂದ್ರೆ ಮಕರ ರಾಶಿಗೆ ಆಗಲ್ಲ ಅದು. ಮಕರ ರಾಶಿಯಲ್ಲಿ ಹುಟ್ಟಿರೋರು ಇಟ್ಕೋಬಹುದು, ಅವ್ರ ಮಕ್ಕಳಿಗೆ ಹೆಸರಿಟ್ಟಾಗ ಅವ್ರ ಹೆಸರನ್ನ ಅವ್ರು ಕರ್ಕೊಳ್ಳಲ್ಲ, ಮಕ್ಕಳ ಹೆಸರನ್ನ ಕರಿತಾ ಇರ್ತಾರೆ. ಅದೆಲ್ಲ ಒಂದ್ ಕಡೆ ಅವ್ರಿಗೆ ತುಂಬಾ ನೆಗೆಟಿವ್ ಆಗುತ್ತೆ.